ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನ ಟಾಸ್ಕ್ ಒಂದರಲ್ಲಿ ಹನುಮಂತು ಬಿಡಿಸಿರುವಂತಹ ಚಿತ್ರ ನೋಡಿದ್ರೆ ಹನುಮಂತು ಎಷ್ಟು ರೊಮ್ಯಾಂಟಿಕ್ ಅನ್ನೋದು ಗೊತ್ತಾಗುತ್ತೆ. ಟಾಸ್ಕ್ನಲ್ಲಿ ಒಬ್ರು ಚಿತ್ರ ಬಿಡಿಸಿದ್ರೆ ಇನ್ನೊಬ್ರು ಹಾಡನ್ನ ಗೆಸ್ ಮಾಡಬೇಕು. ಈ ಆಟನ ಹನುಧನು ಆಡಿ ಗೆದ್ದು ಇವರಿಬ್ರು ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅನ್ನೋದನ್ನು ತೋರಿಸಿದ್ದಾರೆ. ಹಾಗಾದ್ರೆ ಹನುಮ ಬಿಡಿಸಿರೋ ಚಿತ್ರ ಯಾವುದು, ಧನು ಗೆಸ್ ಮಾಡಿರುವ ಹಾಡು ಯಾವುದು? ಮತ್ತೊಂದು ಕಡೆ ಚೈತ್ರ ಶುಭಾನು ಕೂಡ ಇದೇ ಆಟವನ್ನ ಆಡಿದ್ದಾರೆ. ಆದ್ರೆ ಆರಂಭದಲ್ಲೇ ಶುಭಾನ ಕಡೆ ಬಯಸ್ಕೊಂಡ ಚೈತ್ರಾಗೆ ಚಿತ್ರ ನೋಡಿ ಹಾಡು ಗೆಸ್ ಮಾಡ್ಲಿಕ್ಕೆ ತಡವಡಿಸಿದ್ಯಾಕೆ? ಹಾಗಾದ್ರೆ ಗೇಮ್ ಹೇಗಿತ್ತು ಬನ್ನಿ ನೋಡೋಣ. ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ನೋಡೋರಿಗೆ ಒಂದಂತೂ ಅರ್ಥ ಆಗ್ಬಿಡತ್ತೆ. ಬಿಗ್ ಬಾಸ್ ಶೋನಲ್ಲಿ ಬರುವಂತ ಎಲ್ಲಾ ಗೇಮ್ಗಳು ಮತ್ತೆ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಆಟ ಆಡಿಸ್ತಾ ಇದ್ದಂತ ಆಟಗಳೇ ಇದಾವು ಅಂತ ಹೇಳಿ ಅನ್ಸುತ್ತೆ. ಈ ಗೇಮ್ ಕೂಡ ಅಷ್ಟೇ, ಆದ್ರೆ ಸ್ವಲ್ಪ ಚೇಂಜ್ ಆಗಿತ್ತು. ಒಬ್ರು ಕೊಟ್ಟಿರೋ ಹಾಡಿಗೆ ಚಿತ್ರವನ್ನ ಬಿಡಿಸ್ಬೇಕು, ಇನ್ನೊಬ್ರು ಚಿತ್ರ ನೋಡಿ ಯಾವ ಹಾಡು ಅಂತ ಹೇಳಿ ಗೆಸ್ ಮಾಡಬೇಕು. ಇದುವೇ ಆಟ ಆಗಿತ್ತು. ಇದೇ ಆಟನ ಬಿಗ್ ಬಾಸ್ ಶೋನಲ್ಲಿ ಯಾರ ಆಟ ಆಡಿದ್ರು, ಯಾವ ಸಂದರ್ಭದಲ್ಲಿ ಆಟ ಆಡಿದ್ರು ಮತ್ತೆ ಯಾವ ಸೀಸನ್ ನಲ್ಲಿ ಆಟ ಆಡಿದ್ರು ಅನ್ನೋದನ್ನ ನಾವು ಒಂದ್ ಸೆಕೆಂಡ್ ನೆನಪಿಸ್ಕೊಳ್ಳೋದಾದ್ರೆ, ನೀವು ಕಳೆದ ಸೀಸನ್ ಅಂತಂದ್ರೆ ಬಿಗ್ ಬಾಸ್ ಸೀಸನ್ 11 ನಲ್ಲಿ ಈ ಒಂದು ಆಟವನ್ನ ಆಡಿಸಿದ್ರು ಕಿಚ್ಚ ಸುದೀಪ್ ಅವರು. ಯಾವಾಗ ಅಂತಂದ್ರೆ ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪ್ ಅವರು ಫುಲ್ ಎಂಟರ್ಟೈನ್ಮೆಂಟ್ ಅಲ್ಲೇ ಇರ್ತಾರೆ, ಫುಲ್ ಎಂಟರ್ಟೈನ್ಮೆಂಟ್ ಮಾಡಿಸ್ತಿರ್ತಾರೆ. ಅಷ್ಟೊಂದು ಫುಲ್ ಅದು ಖುಷಿಯಾಗೇ ಇರುತ್ತೆ. ಯಾರಿಗೂ ಕೂಡ ತರಾಟೆ ತೆಗೆದುಕೊಳ್ಳೋದು ಮತ್ತೆ ಕ್ಲಾಸ್ ತೆಗೆದುಕೊಳ್ಳೋದು, ಪಾಠ ಹೇಳೋದು ಅದೇ ರೀತಿ ಇರೋದಿಲ್ಲ. ಸಖತ್ ಆಟ ಆಡಿಸ್ತಿರ್ತಾರೆ, ಸಖತ್ ಮನರಂಜನೆಯಿಂದ ಆ ಒಂದು ಸೂಪರ್ ಸಂಡೆ ಕೂಡಿರುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು ಟಾಸ್ಕ್ ಅಂತ ಕೊಟ್ಟಿರ್ತಾರೆ. ಹೀಗೆ ಒಬ್ರು ಕೊಟ್ಟಿರೋ ಟಾಪಿಕ್ ನ ಸನ್ನೆ ಮೂಲಕ ಎದುರಿಗಿರೋ ವ್ಯಕ್ತಿಗೆ ಅದನ್ನ ಕನ್ವೆ ಮಾಡಬೇಕು. ಇನ್ನೊಬ್ರು ಏನ್ ಮಾಡ್ಬೇಕು ಅಂತಂದ್ರೆ ಅವ್ರು ಏನ್ ಸನ್ನೆ ಮಾಡ್ತಿರ್ತಾರಲ್ಲ, ಸೊ ಆ ಸನ್ನೆನ ಅನುಸರಿಸಿ ಏನ್ ಅವ್ರು ಹೇಳಕ್ ಹೊರಟಿದ್ದಾರೆ, ಅದ್ ಯಾವ ಟಾಪಿಕ್ ಹೇಳ್ತಿದ್ದಾರೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಸೊ ಈ ಒಂದು ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ಮತ್ತೆ ಒಂದಿಷ್ಟು ಜನಗಳಿಗೆ ಈ ಒಂದು ಆಟವನ್ನ ಆಡಿಸ್ತಿರ್ತಾರೆ. ಆಗ ಶೋಭಾ ಅವರು ಗೆಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎದುರಾಳಿ ಅಂತಂದ್ರೆ ನಿಂತ್ಕೊಂಡಿರೋರು ಆ ಏನ್ ಸಬ್ಜೆಕ್ಟ್ ಅನ್ನೋದನ್ನ ಸನ್ನೆ ಮಾಡ್ತಾ ಇರ್ಬೇಕಾಗತ್ತೆ. ತ್ರಿವಿಕ್ರಮ್ ಮತ್ತೆ ಒಂದಿಷ್ಟು ಜನ ಆ ಸಬ್ಜೆಕ್ಟಿಗೆ ಅವರು ಸನ್ನೆ ಮಾಡ್ತಿರ್ತಾರೆ. ಯಾವ ಒಂದು ಟಾಪಿಕ್ ಇರುತ್ತಲ್ಲ ಆ ಟಾಪಿಕ್ಗೆ ಸನ್ನೆ ಮಾಡ್ತಿರ್ತಾರೆ. ಬಟ್ ಶೋಭಾಗೆ ಅದು ಗೊತ್ತೇ ಆಗ್ತಿರಲ್ಲ. ಟಾಪಿಕ್ ಏನು ಅಂತಂದ್ರೆ ಫಸ್ಟ್ ನೈಟ್ ಸೀನ್ ಇಂದು ಒಂದು ಟಾಪಿಕ್ ಆಗಿರುತ್ತೆ. ಸೊ ಅದನ್ನ ಇವರು ಸನ್ನೆ ಮಾಡಿ ಹೇಳ್ಬೇಕು, ಅವರು ಗೆಸ್ ಮಾಡಬೇಕಾಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೆಸ್ ಮಾಡಕ್ ಆಗ್ತಾನೆ ಇರಲಿಲ್ಲ. ಆ ಟೈಮ್ನಲ್ಲಿ ಹನುಮಂತನ್ಗೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನೀನ್ ಗೆಸ್ ಮಾಡಿ ನೋಡೋಣ ಅಂತ ಹೇಳಿ ಅವ್ರಿಗೆ ಅವಕಾಶ ಕೊಡ್ತಾರೆ. ಆಗ ಹನುಮಂತು ಯಾವ ರೀತಿಯಾಗಿ ಅದಕ್ಕೆ ಸಿಗ್ನಲ್ ಪಾಸ್ ಮಾಡಿ ಶೋಭಾ ಅವರು ಕರೆಕ್ಟಾಗಿ ಗೆಸ್ ಮಾಡುವಂತೆ ಮಾಡಿದ್ರು ಅನ್ನೋದನ್ನ ನೀವು ನೆನಪಿಸ್ಕೊಳ್ಬೋದು. ಅಂತಂದ್ರೆ ಹಳ್ಳಿ ಮೇಸ್ಟ್ರಿ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ ನೋಡಿ, ಆ ರೀತಿಯಾಗಿ ಅವರು ಸನ್ನೆ ಮಾಡಿ ಅವ್ರಿಗೆ ಕನ್ವೆ ಮಾಡ್ತಾರೆ. ಆ ಒಂದು ಆಟದಲ್ಲಿ ಹನುಮಂತ್ ಲಮಾನಿನೇ ಗೆದ್ದಿದ್ರು. ಇದು ಬಿಗ್ ಬಾಸ್ ಸಂಚಿಕೆಯಲ್ಲಿ ನಡೆದಿರುವಂತಹ ಗೇಮ್ ಆಗಿತ್ತು. ಆದ್ರೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೇಮ್ ನಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಅದು ಹೇಗೆ ಅಂತಂದ್ರೆ, ಕೊಟ್ಟಿರೋ ಹಾಡನ್ನ ಅದರ ಅನುಗುಣವಾಗಿ ಒಂದು ಚಿತ್ರವನ್ನ ಬಿಡಿಸ್ಬೇಕು. ಅಂತಂದ್ರೆ ಈಗ ಎದುರಿಗಿರೋ ವ್ಯಕ್ತಿಗೆ ಆ ಚಿತ್ರ ನೋಡಿದ ತಕ್ಷಣ ಇದೇ ಹಾಡು ಅಂತ ಹೇಳಿ ನೆನಪಾಗಬೇಕು. ಸೊ ಹಾಗೆ ಚಿತ್ರವನ್ನ ಬಿಡಿಸ್ಬೇಕು. ಸೊ ಇನ್ನೊಬ್ರು ಏನ್ ಮಾಡಬೇಕು ಅಂತಂದ್ರೆ, ಇವ್ರೇನ್ ಆ ಚಿತ್ರ ಬಿಡಿಸಿರ್ತಾರಲ್ಲ ಅದನ್ನ ನೋಡ್ಕೊಂಡು ಅದ್ ಯಾವ ಹಾಡು ಅಂತ ಹೇಳಿ ಗೆಸ್ ಮಾಡಬೇಕು. ಸೊ ಇದು ಟಾಸ್ಕ್ ಆಗಿತ್ತು. ಸೊ ಈ ಟಾಸ್ಕ್ ಅನ್ನ ಆಡ್ಲಿಕ್ಕೆ ಹನುಮಂತ ಮತ್ತೆ ಧನ್ರಾಜ್ ಅವರು ಬಂದು ನಿಂತ್ಕೊಂಡಿದ್ರು. ಇನ್ನೊಂದು ಕಡೆಗೆ ಶೋಭಾ ಮತ್ತೆ ಚೈತ್ರ ಅವರು. ಸೊ ಈ ನಾಲ್ವರು ಕೂಡ ಈ ಆಟವನ್ನ ಆಡ್ಬೇಕಾಗಿತ್ತು. ಅಂತಂದ್ರೆ ಎರಡು ತಂಡಗಳಾಗಿ, ಒಂದ್ ಕಡೆ ಬಾಯ್ಸ್ ತಂಡದಿಂದ ಹನುಮಂತು ಧನ್ರಾಜ್ ಅವರು ಬಂದು ನಿಂತ್ಕೊಂಡ್ರೆ, ಇನ್ನೊಂದು ಕಡೆ ಗರ್ಲ್ಸ್ ತಂಡದಿಂದ ಇಲ್ಲಿ ಶೋಭಾ ಮತ್ತೆ ಚೈತ್ರ ಅವರಿದ್ರು. ಮೊದಲೇದಾಗಿ ಹನುಮಂತ್ ಅವರು ಈ ಆಟವನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಅಂತಂದ್ರೆ ಧನ್ರಾಜ್ ಅವರು ಹಾಡನ್ನ ಗೆಸ್ ಮಾಡ್ತಾರೆ, ಹನುಮಂತು ಚಿತ್ರವನ್ನ ಬಿಡಿಸ್ತಾರೆ. ಸೊ ಚಿತ್ರ ಬಿಡಿಸಲು ಮುಂದಾಗಿರುವಂತಹ ಹನುಮಂತನಿಗೆ ಸಿಕ್ಕಿರೋ ಟಾಪಿಕ್ ಯಾವ್ದು ಗೊತ್ತಾ? ಸೊಂಟದ ಟಾಪಿಕ್ ಸಿಕ್ಬಿಟ್ಟಿರತ್ತೆ. ಸೊ ಎಲ್ಲರೂ ಶಾಕ್ ಆಗ್ತಾರೆ. ಹನುಮಂತ ಈ ಒಂದು ಟಾಪಿಕ್ ನ ಹೆಂಗೆ ಆ ಚಿತ್ರದ ಮೂಲಕ ತೋರಿಸ್ಬೋದು, ಚಿತ್ರದ ಮೂಲಕ ಧನ್ರಾಜ್ಗೆ ಕನ್ವೆ ಮಾಡ್ಬೋದು ಅಂತ ಹೇಳಿ. ಹಾಡು ಯಾವುದು ಅಂತಂದ್ರೆ ಸೊಂಟದ ವಿಷಯ ಬ್ಯಾಡ ಕಣೋ ಶಿಷ್ಯ, ಈ ಹಾಡಿದೆ ಅಲ್ಲ. ಸೊ ಈ ಹಾಡನ್ನ ಕೊಟ್ಟಿರ್ತಾರೆ ಹನುಮಂತ್ ಲಮಾನಿಗೆ. ಸೊ ಅದರ ಅನುಗುಣವಾಗಿ ಹನುಮಂತು ಆ ಚಿತ್ರನ ಬಿಡಿಸಿ ಇಲ್ಲಿ ಧನ್ರಾಜ್ಗೆ ಕನ್ವೆ ಮಾಡಬೇಕು, ನಾನು ಇದೇ ಹಾಡಿಗೆ ಈ ಚಿತ್ರವನ್ನ ಬಿಡಿಸ್ತಾ ಇದ್ದೀನಿ ನಂಗೆ. ಸೊ ಧನ್ರಾಜ್ ಕೂಡ
ಹನುಮಂತು ಬಿಡಿಸಿರೋ ಆ ಚಿತ್ರ ನೋಡಿಕೊಂಡು ಯಾವ ಹಾಡು ಅಂತ ಗೆಸ್ ಮಾಡಬೇಕಾಗಿರತ್ತೆ. ಸೊ ಆಗ ಸಖತ್ ಫನ್ ಆಗಿತ್ತು. ಯಾಕೆಂತಂದರೆ ಹನುಮಂತ ಡಿಸೈನ್ ಬಿಡಿಸೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ರು ಯಾವ ರೀತಿಯಾಗಿ ಹನುಮಂತನ ಕೈಲಿ ಈ ಸೊಂಟದ ಚಿತ್ರ ಬರೆಯುತ್ತೆ ಅಂತ ಹೇಳಿ. ಆದರೆ ಹನುಮಂತ ಎಲ್ಲರ ಒಂದು ನಿರೀಕ್ಷೆಗಿಂತ ಹೆಚ್ಚಾಗಿ ಹನುಮಂತ ಆ ಚಿತ್ರವನ್ನ ಸರಿಯಾಗಿ ಬಿಡಿಸ್ತಾರೆ. ಅಂತಂದ್ರೆ ನೋಡಿ, ಆ ಚಿತ್ರವನ್ನ ಹೆಂಗ್ ಬಿಡಿಸ್ತೀವಿ ಅನ್ನೋದಕ್ಕಿಂತ ಎದುರಿಗಿರೋ ಪರ್ಸನ್ಗೆ ನಾವೇನ್ ಸಬ್ಜೆಕ್ಟ್ ಹೇಳಕ್ ಹೊರಟಿದ್ದೀವಿ, ಯಾವ ಹಾಡನ್ನ ಹೇಳಕ್ ಹೊರಟಿದ್ದೀವಿ, ಯಾವ ಟಾಪಿಕ್ನ ನಾವು ಬರಿತಿದ್ದೀವಿ ಅನ್ನೋದು ಗೊತ್ತಾಗ್ಬೇಕು, ಕನ್ವೆ ಆಗ್ಬೇಕು. ಸೊ ಇದಷ್ಟೇ ಹನುಮಂತನ ಒಂದು ವಿಚಾರ ಆಗಿತ್ತು. ಸೊ ಹೀಗಾಗಿ ಹನುಮಂತ ಏನ್ ಮಾಡ್ತಾರೆ, ಟಕ ಟಕ ಅಂತ ಹೇಳಿ ಈ ಸೊಂಟದ ಚಿತ್ರವನ್ನ ಬಿಡಿಸ್ಬಿಡ್ತಾರೆ. ಸೊ ಅದರಲ್ಲಿ ಇಟ್ಟಿರುವಂತ ಹೊಂಕಳದ್ದು ಆ ಒಂದು ಚಿತ್ರವನ್ನ ನೋಡ್ಕೊಂಡು ಹನುಮಂತನ ಆ ಚಿತ್ರನ ನೋಡಿ ಇಲ್ಲಿ ಧನರಾಜ್ ಅವರು ಆ ಹಾಡನ್ನ ಗೆಸ್ ಮಾಡ್ತಾರೆ. ಒಂದೆರಡು ಹಾಡುಗಳನ್ನ ಟ್ರೈ ಮಾಡ್ತಾರೆ ಧನರಾಜ್, ಅದೆಲ್ಲವೂ ಕೂಡ ತಪ್ಪಾಗಿರುತ್ತೆ. ಹಂಗೆ ಟ್ರೈ ಮಾಡಂತ ಹೇಳಿ ಹನುಮಂತ ಅವ್ರಿಗೆ ಸಿಗ್ನಲ್ ಕೊಡ್ತಾರೆ. ನಂತರ ಇಲ್ಲಿ ಧನರಾಜ್ ಅವರ ಬಾಯಿಂದ ಒಂದು ಹಾಡು ಬಂದ್ಬಿಡುತ್ತೆ. ಅದುವೇ ಸೊಂಟದ ವಿಷಯ ಬ್ಯಾಡೋ ಕಣೋ ಶಿಷ್ಯ, ಈ ಹಾಡನ್ನ ಹಾಡ್ತಾರೆ. ಆಗ ಧನರಾಜ್ ಅವರು ಹಾಡಿದ ಹಾಡು ಸರಿಯಾಗೇ ಇದೆ ಅಂತ ಹೇಳಿ ಇಲ್ಲಿ ಅನುಪಮ ಗೌಡ ಅವರು ಕ್ಲಾಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆಗೆ ನಮ್ಮ ಹನುಮಂತನ ಚೇಷ್ಟೆ ಅಂತ ನಿಮ್ಗೆ ಗೊತ್ತೇ ಇದೆ. ಆಟವನ್ನ ಗೆದ್ದಾಗ ಅವ್ರು ಯಾವ ರೀತಿಯಾಗಿ ಸಂಭ್ರಮಿಸ್ತಾರೆ, ಯಾವ ರೀತಿಯಾಗಿ ಖುಷಿ ಪಡ್ತಾರೆ ಅನ್ನೋದು. ಬಟ್ ಈಗ ಎಲ್ರಿಗೂ ಅಲ್ಲಿ ವೇದಿಕೆ ಮೇಲಿರೋರು ಎಲ್ರಿಗೂ ಒಂದು ಡೌಟ್ ಇರುತ್ತೆ. ಏನು ಅಂತಂದ್ರೆ, ಹನುಮಂತ ಎಲ್ಲರೂ ಅಂದ್ಕೊಂಡಿಕ್ಕಿಂತ ಹೆಚ್ಚಾಗಿ ಆ ಸೊಂಟದ ಚಿತ್ರವನ್ನ ಬಿಡಿಸಿ ಆಟನ ಗೆಲ್ತಾರೆ, ಆಯ್ತಾ. ಬಟ್ ಪಕ್ಕಕ್ಕೊಂದು ಥಮ್ಸ್ ಅಪ್ ಇರುವಂತ ಚಿತ್ರವನ್ನು ಬಿಡಿಸಿರ್ತಾರೆ. ಸೊ ಈ ಥಮ್ಸ್ ಅಪ್ ಯಾಕೆ ಅಂತ ಹೇಳಿ ಕೇಳ್ತಾರೆ. ಆಗ ಹನುಮಂತ ಹೇಳ್ತಾರೆ ಏನಂತ ಅಂತಂದ್ರೆ, ಸೊಂಟದ ವಿಷಯ ಅಂತ ಹೇಳಿ ಕೈ ಮಾಡಿ ತೋರಿಸ್ತಾರ ಅವರು. ಆ ರೀತಿಯಾದಂಥದ್ದು ಒಂದು ಸೈನ್ ಕೊಡ್ತಾರೆ ಹನುಮಂತ ಲಮಾನಿ. ಸೊ ಸಖತ್ತಾಗಿತ್ತು. ಎಲ್ಲರೂ ಕೂಡ ಬಿದ್ದು ನಾಗ್ತಾ ಇದ್ರು. ಗೊತ್ತಲ್ವಾ ನಿಮ್ಗೆ, ಹನುಮಂತ ಲಮಾನಿ ವೇದಿಕೆ ಮೇಲೆ ಬಂದ್ರೆ ಸಾಕು, ಹನುಮಂತ ಭರ್ಜರಿಯಾಗಿ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂತ ಎರಡು ಮಾತಿರಲ್ಲ. ಸಖತ್ತಾಗಿ ಫನ್ ಮಾಡ್ತಾರೆ, ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಸೊ ಹಾಗೆ ಹನುಮಂತ ಲಮಾನಿ ಈ ಚಿತ್ರ ಬಿಡಿಸೋ ಮೂಲಕವೂ ಕೂಡ ಭರ್ಜರಿ ಎಂಟರ್ಟೈನ್ಮೆಂಟ್ ಅನ್ನ ಕೊಟ್ರು. ಸೊ ಹೀಗಾಗಿ ಅಲ್ಲಿ ವೇದಿಕೆ ಮೇಲೆ ಇರೋರೆಲ್ಲ, ಅನುಪಮ ಗೌಡ ಆಗಿರ್ಬೋದು, ಮತ್ತೆ ಇಲ್ಲಿ ಒಂದ್ ಕಡೆ ಬಾಯ್ಸ್ ತಂಡಾನೇ ಆಗಿರ್ಬೋದು, ಇನ್ನೊಂದ್ ಕಡೆ ವಿಮೆನ್ಸ್ ತಂಡಾನೂ ಆಗಿರ್ಬೋದು, ಎಲ್ಲರೂ ಕೂಡ ಕ್ಲಾಪ್ ತಟ್ಟಿ ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂತಂದ್ರೆ ಆ ಒಂದು ಟಾಸ್ಕ್ ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಹನುಮಂತನು ಕೂಡ ಅದನ್ನೆಷ್ಟು ಚಂದ ಚಾಲೆಂಜಿಂಗ್ ಆಗಿ ಆ ಆಟವನ್ನ ತೆಗೆದುಕೊಂಡು ತುಂಬಾ ಚೆನ್ನಾಗಿ ಆಟವನ್ನ ಆಡಿದ್ರು. ಸೊ ಹೀಗಾಗಿ ಹನುಮಂತ ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ಬಿಡಿಸಿರೋ ಆ ಚಿತ್ರವನ್ನ ನೋಡ್ತಾ ಇದ್ರೆ ಹನುಮಂತ ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಇನ್ನೊಂದು ಕಡೆ ನಾವು ಧನರಾಜ್ ಅವರು ರೊಮ್ಯಾಂಟಿಕ್ ಅಂತಾನೆ ಹೇಳ್ಬೋದು. ಇದು ಬಿಗ್ ಬಾಸ್ ಶೋ ನಲ್ಲೇ ಅವರು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಅವ್ರ ಹೆಂಡತಿ ಬಂದಾಗ ಆಗಿರ್ಬೋದು, ಮತ್ತೆ ಅವರು ಬಿಗ್ ಬಾಸ್ ಕಾರ್ಯಕ್ರಮದ ಒಂದಿಷ್ಟು ಸಂಚಿಕೆಗಳಲ್ಲಿ ಕೂಡ ಅದನ್ನ ಆಗಾಗ ಪ್ರೂವ್ ಮಾಡ್ತಾ ಇದ್ರು, ನಾನು ರೊಮ್ಯಾಂಟಿಕ್ ಅನ್ನೋದನ್ನ. ಬಟ್ ಇಲ್ಲಿಯೂ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲೂ ಕೂಡ ಅದು ರಿಪೀಟ್ ಆಯ್ತು. ಬಟ್ ಹನುಮಂತನ ರೊಮ್ಯಾಂಟಿಕ್ ನಾವು ನೋಡ್ದಂಗೆ ಹನುಮಂತ ಹಾಡು ಹೇಳೋದು, ಅವರ ಗರ್ಲ್ ಫ್ರೆಂಡ್ ಅನ್ನ ನೆನೆಸ್ಕೊಂಡು, ಆಕೆನ ನೆನೆಸ್ಕೊಂಡು ಅವರು ಏನಾದರೂ ಭಾವನೆಗಳನ್ನು ವ್ಯಕ್ತಪಡಿಸ್ತಿದ್ದು. ಸೊ ಇದ್ರ ಬಗ್ಗೆ ನಮಗೆ ಮಾತ್ರ ಅಷ್ಟೇ ಗೊತ್ತಾಗ್ತಿತ್ತು. ಬಟ್ ಈ ಥರ ಚಿತ್ರ ಬಿಡಿಸಿರೋದನ್ನ ನೋಡಿದಾಗ ಹನುಮಂತನು ಕೂಡ ಒಂದ್ ಕೈ ಮೇಲೇನೆ ಇದ್ದಾರೆ, ರೊಮ್ಯಾಂಟಿಕ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಕಡೆ ಸರದಿ ಯಾರ್ದು ಅಂತಂದ್ರೆ, ಇಲ್ಲಿ ಶುಭಾ ಮತ್ತೆ ಚೈತ್ರ ಇವ್ರು ಹೇಗೆ ಆಟ ಆಡಿದ್ರು ಬನ್ನಿ ನೋಡೋಣ. ಚೈತ್ರ ಮತ್ತೆ ಶುಭಾನು ಕೂಡ ಇದೇ ಆಟವನ್ನ ಆಡ್ತಿರ್ತಾರೆ. ಬಟ್ ಅವ್ರಿಗೆ ಬೇರೆ ಒಂದು ಹಾಡನ್ನ ಕೊಟ್ಟಿರ್ತಾರೆ. ಈ ಶುಭಾ ಅವರು ಚಿತ್ರ ಬಿಡಿಸ್ಲಿಕ್ಕೆ ಮುಂದಾಗ್ತಾರೆ. ಇಲ್ಲಿ ಚೈತ್ರ ಏನ್ ಮಾಡ್ಬೇಕು, ಹಾಡನ್ನ ಗೆಸ್ ಮಾಡ್ಬೇಕು. ಸೊ ಶುಭಾಗೆ ಏನ್ ಹಾಡು ಬಂದಿರತ್ತೆ, ಅವ್ರು ಏನ್ ಚಿತ್ರ ಬಿಡಿಸ್ತಿರ್ತಾರೆ ಅಂತಂದ್ರೆ, ಚಲುವೆ ನೀನು ನಕ್ಕರೆ, ಈ ಹಾಡಿಗೆ ಶುಭಾ ಚಿತ್ರ ಬಿಡಿಸ್ಬೇಕಾಗಿರತ್ತೆ. ಸೊ ಆ ಸಂದರ್ಭದಲ್ಲಿ ಶುಭಾ ತನಗೆ ಎಷ್ಟಾಗುತ್ತೋ ಅಷ್ಟು ಆ ಚಿತ್ರವನ್ನ ಬಿಡಿಸ್ಲಿಕ್ಕೆ ಅವ್ರು ಮುಂದಾಗುವಂತ ಸಂದರ್ಭದಲ್ಲಿ ಇಲ್ಲಿ ಚೈತ್ರ ಏನ್ ಮಾಡ್ತಾಳೆ ಅಂತಂದ್ರೆ, ಅವ್ರು ಏನ್ ಆ ಡಿಸೈನ್ ಮಾಡೋಕಿನ ಪೂರ್ವದಲ್ಲೇ ಇವಮ್ಮ ಡಿಸೈನ್ ಮಾಡ್ತಾಳೋ ಇಲ್ವೋ ಮಾಡ್ದಂಗೆ ಅಂತ ಹೇಳಿ ಅಪ್ಶಕ್ನ ನುಡಿತಾರೆ ಇವರು. ಅದ್ಯಾಕೋ ಏನೋ ಗೊತ್ತಿಲ್ಲ, ಇವ್ರ ಬೈ ನೇಚರೇ ಇವರ ಮಾತುಗಳೇ ಹಂಗೆ. ಬಟ್ ಆಗ ಶುಭಾ ಏನಂತಾಳೆ, ಸುಮ್ನಿರಮ್ಮ ನಾನು ಫಸ್ಟ್ ಬಿಡಿಸ್ತೀನಿ, ಆಗ ನೋಡಮ್ಮ ನೀನು ಅಂತ ಹೇಳ್ತಾರೆ. ಅವರು ಈ ಕಣ್ಣುಗಳನ್ನ ಶುರು ಮಾಡಿದ ತಕ್ಷಣ ಅಂತಂದ್ರೆ, ಒಂದು ಹುಡುಗಿ ಒಂದು ಡಿಸೈನ್ ಅನ್ನ ಬಿಡಿಸ್ತಿರ್ತಾರೆ, ಅವರು ಒಂದು ಹುಡುಗಿ ಚಿತ್ರ ಬಿಡಿಸ್ತಿರ್ತಾರೆ. ಆ ಸಂದರ್ಭದಲ್ಲಿ ಆ ಡಿಸೈನ್ ಶುರು ಮಾಡುತ್ತಿದ್ದಂತೆ ಇಲ್ಲಿ ಚೈತ್ರ ಆದ ಈದ ಅಂತ ಕೇಳಕ್ ಶುರು ಮಾಡ್ತಾರೆ. ಆಗ ಶುಭಾ ಬೈತಾರ, ಅವ್ರು ಸುಮ್ಮನೆ ನಿಂತ್ಕೋ ಆಮೇಲೆ ಹೇಳುವಂತೆ ಅಂತಂತ ಹೇಳಿ. ತದನಂತರ ಶುಭಾ ಅವರು ಚಿತ್ರ ಕಂಪ್ಲೀಟ್ ಮಾಡಿದ್ಮೇಲೆ ಒಂದಿಷ್ಟು ಸೈನ್ಗಳನ್ನು ತೋರಿಸ್ತಿರ್ತಾರೆ ಅವರು. ಚಲುವೆ ನೀನು ನಕ್ಕರೆ ಅನ್ನೋದನ್ನ ಅವರು ಸ್ಮೈಲ್ನ ಫುಲ್ ರಬ್ ಮಾಡಿ ಹೇಳ್ತಿರ್ತಾರೆ.
ಬಟ್ ಆದರೆ ನಮ್ಮ ಚೈತ್ರ ಅವರಿಗೆ ಆ ಹಾಡನ್ನು ಗೆಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇನ್ನೊಂದು ಅರ್ಥ ಮಾಡ್ಕೋಬೇಕು ನೀವು, ಅವ್ರಿಗೆ ಈ ಸಿನಿಮಾ ಮತ್ತು ಈ ಹಾಡು ಮತ್ತು ಈ ಒಂದು ಎಂಟರ್ಟೈನ್ಮೆಂಟ್ ಬದುಕಿನ ಬಗ್ಗೆ ಅವ್ರಿಗೆ ಅಷ್ಟಾಗಿ ಆಸಕ್ತಿ ಇಲ್ಲ. ಅವ್ರಿಗೆ ಈ ಬುಕ್ಗಳನ್ನು ಓದೋದು ಮತ್ತು ವಿಷಯಗಳನ್ನು ತಿಳ್ಕೊಳ್ಳೋದು ಮತ್ತು ಹೋರಾಟವನ್ನು ಮಾಡೋದು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುವಂತಹ ಚೈತ್ರ. ಸೊ ಹೀಗಾಗಿ ಅವ್ರಿಗೆ ಅಷ್ಟಾಗಿ ಆ ಹಾಡನ್ನು ಗೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಆಟದಲ್ಲಿ ಚೈತ್ರ ಮತ್ತು ಶುಭ ಅವರು ಸೋಲನ್ನು ಕಾಣ್ತಾರೆ. ಇನ್ನೊಂದು ಕಡೆಗೆ ಹನುಧನು ಈ ಆಟದಲ್ಲಿ ಭರ್ಜರಿಯಾಗಿ ಆಟ ಗೆದ್ದು ಈ ಒಂದು ಆಟದ ಈ ಒಂದು ಸುತ್ತಿನಲ್ಲಿ ಅವರ ವಿನ್ ಆಗ್ತಾರೆ ಅಂತ ಹೇಳ್ಬೋದು. ಈ ಗೇಮ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹೇಗೆ ನೋಡ್ತಾ ಇರಿ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.